ಮಸೀದಿಗಳ ಮುಂದೆ ಗಲಾಟೆ ಮಾಡಿ ಅಂತಾರಾ? ಡಿಜೆಗಳನ್ನು ಹಾಕಿ ಕುಡಿಸಿ ಕುಣಿರಿ ಇಲ್ಲಿ ನೀವು ಮಸೀದಿಗಳ ಮುಂದೆ, ಚರ್ಚ್ಗಳ ಮುಂದೆ ಅಂತಾರಾ? ಈ ಸ್ಟೇಟ್ಮೆಂಟ್ ನಾವು ಕೊಡ್ತಾ ಇರೋದಲ್ಲ. ಬಿ ಕೆ ಹರಿಪ್ರಸಾದ್ ಅವರು RSS ಬಗ್ಗೆ ಮಾತಾಡಬೇಕಾದ್ರೆ ಗಣಪತಿಯನ್ನು ಯಾಕೆ ತಗೊಂಡ್ಬಂದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸಲ ಸ್ಟೇಟ್ಮೆಂಟ್ ಕೇಳೋಣ, ಆಮೇಲೆ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಯಾಕಂದ್ರೆ ಇವ್ರದ್ದು ಹಣೆ ಬರ ನೋಡಿದಿರಲ್ಲ, ಕೋರ್ಟಿಗೆ ಬರ್ಕೊಟ್ಟಿದ್ರು ಬಾಬ್ರಿ ಮಸೀದಿ ಬೆಳೆಸೋದಿಲ್ಲ ಅಂತ, ಬಾಬ್ರಿ ಮಸೀದಿ ಬೆಳೆಸ್ಬಿಟ್ರು. ಮತ್ತೆ ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನು ಮಾಡಿಲ್ಲ. ಇವರು RSS ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ ಕೇಳಿದ್ದೀರಾ? ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ. ಮಠಗಳಿಗೆ ಹೋಗಿ ಪ್ರವಚನವನ್ನು ಕೇಳಿ ಅಂತ ಏನಾದರೂ ಹೇಳಿದಾರ? ಅದೂ ಇಲ್ಲ. ಇವ್ರು ಹೇಳಿಕೊಟ್ಟಿರೋದು ಏನು ಅಂದರೆ, ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ DJ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಇದು ಧರ್ಮ ಅಲ್ಲ. ಆದ್ರಿಂದ ಇವರು ಎಲ್ಲೋದ್ರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಓಕೆ, ಇದು ಮತ್ತೊಂದ್ಸಲ ಕೇಳಿಸ್ಕೊಂಡ್ರಿ ಬಿ ಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತ. ಈಗ ನಾನು ಉಮೇಶ್ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್ ತಗೊಳ್ಳೋಕೆ ಇಷ್ಟಪಡ್ತೀನಿ. ಬಿ ಕೆ ಹರಿಪ್ರಸಾದ್ ಅವರ ಕಾಮೆಂಟ್ ಬಗ್ಗೆ ನಿಮ್ಮ ಓಪನಿಂಗ್ ಸ್ಟೇಟ್ಮೆಂಟ್ ಏನು? ನಾನಾದರೂ ಏನು ಅಂತ ಹೇಳೋದಂದ್ರೆ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಈ ದೇಶಕ್ಕೆ ಅಂಟಿದ ಒಂದು ಶಾಪ. ಬಿಫೋರ್ ಇಂಡಿಪೆಂಡೆನ್ಸ್ ತಮ್ಮ ಸಹೋದ್ಯೋಗಿ ಮಿತ್ರರು ಏನಂತ ಹೇಳಿದರು, ಆ ಕಾಂಗ್ರೆಸ್ ಆಗಿ ಉಳಿದಿಲ್ಲ ಅದು. ಈಗೇನು ಅಂತ ಹೇಳಿದರೆ, ಇಟಲಿಯ ಮಾತಿಯನ್ನು ಮೆಚ್ಚುವಂಥ ಒಂದು ವ್ಯವಸ್ಥೆ ಮತ್ತು ಒಂದು ಪಟಾಲಂ ಗುಂಪು ಅಲ್ಲಿ ಕ್ರಿಯೇಟ್ ಆಗಿದೆ. ಆರಂಭದಲ್ಲಿದ್ದ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಬಂದ ನಂತರ ಬಂದಂತಹ ಕಾಂಗ್ರೆಸ್ ಎರಡು ಬೇರೆ ಅಂತ ತಕ್ಷಣ ಮೈಕೆ ಕಿತ್ತಾಕೊಂಡು ಹೋದ್ರೆ ಹೇಳಿದ್ನಲ್ಲ, ಅದು ಅವ್ರ ಸಂಸ್ಕೃತಿ. ಆಮೇಲೆ ಈ ದೇಶದಲ್ಲಿ ಇದ್ದು ಈ ದೇಶದ ಸಂಸ್ಕೃತಿಗಳ ಬಗ್ಗೆ, ಈ ದೇಶದ ಸನಾತನ ಧರ್ಮದ ಬಗ್ಗೆ, ಒಂದು ದೇಶಭಕ್ತಿ ಇರುವಂತ ಸಂಘಟನೆ ಬಗ್ಗೆ ಬಾಯಿ ಬಂದ ಮಾತಾಡ್ತಾವ್ರೆ. ಇವರಿಗೆ ಮಾನ ಮರ್ಯಾದೆ ಇದೆ ಇವರಿಗೆ. ಸಂಘಟನೆ ಬಗ್ಗೆ ಹೋಗ್ಲಿ ಸರ್, ದೇವ್ರನ್ನು ಬಿಡ್ತಾ ಇಲ್ವಲ್ಲ ಅದನ್ನ ಹೇಳಿ. ಇವರು ಮುಂದಿನ ದಿನಗಳಲ್ಲಿ ಇವ್ರು ಏನ್ ಮಾಡ್ತಾರೆ? ಈಗ ಅವರು ಕೇವಲ ಡಿಜೆ ವಿಷಯ ಅಷ್ಟೇ ಮಾತಾಡಲಿಲ್ಲ, ಅವರು ಮಸೀದಿ ವಿಷಯ ಅಷ್ಟೇ ಮಾತಾಡಲಿಲ್ಲ, ಅಣ್ಣಮ್ಮನ ವಿಚಾರನೂ ಮಾತಾಡ್ತಾರೆ. ನಾಳೆಗೆ ಇನ್ನೊಂದು ನಮ್ಮ ಗ್ರಾಮ ದೇವತೆ ಬಗ್ಗೆನೂ ಮಾತಾಡ್ತಾರೆ, ನಮ್ಮ ಆರಾಧ್ಯ ದೇವತೆಗಳ ಬಗ್ಗೆ ಮಾತಾಡ್ತಾರೆ. ಈಗೆಲ್ಲ ಆಗೋಗಿದೆಯಲ್ಲ. ಮೊನ್ನೆ ಧರ್ಮಸ್ಥಳದ ಇಶ್ಯೂಸ್ ತಗೊಂಡ್ರು, ಅಲ್ಲೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ್ರು. ಅಲ್ಲಿಂದ ಹೋದ್ರೆ ಮೈಸೂರಿನಲ್ಲಿ ಬಾನು ಮಸ್ತಾಕ್ರವ್ರನ್ನ ಉದ್ಘಾಟನೆ ಕರೆಸಿ ಅದೊಂದು ಇಶ್ಯೂಸ್ ಅಂತ ಹೇಳ್ಬಿಟ್ರು. ಇನ್ಯಾವುದಿದೆ ಇವ್ರ ಹತ್ರ? ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಾರೆ, RSSನ ಕಾರ್ಯಕ್ರಮಗಳನ್ನು ಸರ್ಕಾರಿ ಜಾಗದಲ್ಲಿ ಬ್ಯಾನ್ ಮಾಡಬೇಕು ಅಂತೇಳಿ. ಹೀಗೆ ಒಂದೊಂದಾಗಿ ಈಗ ಇವರ ಆಲೋಚನೆಗಳನ್ನು, ಇವರ ಹೇಳಿಕೆಗಳನ್ನು ಅಲ್ಲಿರುವಂಥ ಕಾಂಗ್ರೆಸ್ನಲ್ಲಿರುವಂಥ ಉಪಮುಖ್ಯಮಂತ್ರಿಗಳು ಒಪ್ತಾ ಇಲ್ಲ. ಜಾತಿ ಗಣತಿ ಸಮೀಕ್ಷೆನ ಮುಂದೂಡಿ ತರಾತುರಿಲಿ ಮಾಡಬೇಡಿ ಅಂತ ಹೇಳಿದರು ಯಾರು, DK ಶಿವಕುಮಾರ್. ಅದನ್ನು ಅವ್ರು ಕೇಳಿಲ್ಲ ಸಿದ್ದರಾಮಯ್ಯನವರು, ಅದನ್ನು ಮಾಡೇ ಬಿಟ್ರು. ನೆಕ್ಸ್ಟ್ ಮೊನ್ನೆ ಈ RSS ನಿಷೇಧ ಮಾಡಬೇಕು ಅಂತ ಹೊಸ ಕಾನೂನು ತರಬೇಕು ಅಂತ ಹೇಳಿ ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡ್ತಾ ಇರೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ, ಇವರು ಅಲ್ಪಸಂಖ್ಯಾತರನ್ನ ಓಲೈಕೆ ಅಂತದ್ದು ಮತ್ತು ಧರ್ಮದಲ್ಲಿರುವಂತಹ ಸಾವಿರಾರು ದೇವತೆಗಳು ಅನಿಸ್ಕೊಳ್ತಾ ಇರೋದು ಬೇರೆ ಧರ್ಮದ. ಅಲ್ಲ, ಈಗ ಹರಿಪ್ರಸಾದ್ಗೆ ನಾನು ಹೇಳೋದು ಹೆಂಗ್ ಗೊತ್ತಾ, ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಬಿಡಕ್ಕೆ ಹೇಳ್ಬಿಡಿ. ಹರಿಪ್ರಸಾದ್ ಅಂತ ಇಟ್ಕೊಳಕ್ ಹೋಗ್ಬಿಡಿ, ಬೇರೆ ಇನ್ಯಾವ್ದಾರು ಹೆಸರು ಇಟ್ಕೊಂಡು. ನಾನು ಹೇಳ್ತಾ ಇದ್ದೀನಿ, ಹರಿಪ್ರಸಾದ್ ಅವರ ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ. ತಾವು ಈ ಇಂಡಿಯಾದಲ್ಲಿ ಅಲ್ಲ ಮಾಡ್ಕೊಂಬಿಡಿ. ದೇವೇಗೌಡರು ಹೇಳಿದ್ದು ಒಳ್ಳೆ ಸದ್ಭಾವನೆ ಹೇಳಿದ್ದಾರೆ, ಹೌದ್ರಿ? ಅಲ್ಲಲ್ಲ ಸದ್ಭಾವನೆ ಹೇಳಿದ್ದಾರೆ, ಆದ್ರೆ ಅಲ್ಲಲ್ಲ ಆ ಭಾವನೆ ಹೇಳಿದ್ದಾರೆ. ಕೆಲಸ ಮಾಡಿದ್ರಲ್ಲ ಅದು ಮಾಡಿ ಅಂತ ಹೇಳಿ ದೇವೇಗೌಡರು ಹೇಳಿದಾರಲ್ಲ, ಹಂಗೆ ಮಾಡಿ ಅಂತ ಹೇಳಿ ನೋಡ್ರಿ ನೀವು ಅದು ಹೇಳ್ರಿ, ಅದು ಹೇಳಿ ಸ್ವಾಮಿ. ನಾನು ಹುಟ್ಟಿದ್ರೆ ಬೇರೆ ಜಾಗದಲ್ಲಿ ಮುಸಲ್ಮಾನಾಗಿ ಹುಡ್ತೀನಿ ಅಂತ ದೇವೇಗೌಡರು ಹೇಳಿದ್ರಲ್ಲ, ಹೇಳಿದ್ರು. ಸಾದಿಕ್ ಪಾಷಾ ಅವರೇ, ಒಂದ್ ನಿಮಿಷ. ದೇವೇಗೌಡರಿಗೆ ಇಸ್ಲಾಂ ಅಲ್ಲಿ ಜನ್ಮ ಪುನರ್ಜನ್ಮ ಇಲ್ಲ ಅಂತ ಗೊತ್ತು. ಈಸ್ ಎ ಇಂಟೆಲಿಜೆಂಟ್ ಪೊಲಿಟಿಷಿಯನ್. ಹೇಳಿದ್ಮೇಲೆ ನೀವು ಅರ್ಥ ಮಾಡ್ಕೊಂಡಿಲ್ಲ. ಇದೇ ಚಾನೆಲ್ ನಲ್ಲಿ ನೀವು ಅರ್ಥ ಮಾಡ್ಕೊಂಡಿಲ್ಲ. ನೀವು ಅರ್ಥ ಮಾಡ್ಕೊಂಡಿಲ್ಲ. ಕನ್ವರ್ಟ್ ಆಗಿ ಅಂತ ಕಾಂಗ್ರೆಸ್ನವರ ಅಜೆಂಡಾ ಒಂದೇ, ಇಲ್ಲೇ ಧರ್ಮಗಳ ನಡುವೆ ಸಂಘರ್ಷವನ್ನ ಮಾಡುವಂತದ್ದು ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಹಿಂದೆ ಏನು ಬ್ರಿಟಿಷ್ನವರು ಮಾಡಿದ್ರು ಈ ದೇಶವನ್ನ ಒಂದಷ್ಟು ವರ್ಷ ಧರ್ಮಗಳ ನಡುವೆ ಬಿಜೆಪಿ ಅವರ ಕಾನ್ಸೆಪ್ಟ್ ಮತ್ತೆ ಜೆಡಿಎಸ್ ಇವ್ರು ಏನ್ ಮಾಡಿದಾರೆ ಗೊತ್ತಾ? ಹಿಂದೂ ಧರ್ಮದೊಳಗೆ ಬಿಜೆಪಿ ಕೋಮುವಾದ ಪಕ್ಷ ಅಲ್ಲ ಮೇಡಮ್, ಅದು ಕಾಂಗ್ರೆಸ್ ಕೋಮುವಾದಿಗಳು ಒಂದೇ ಕೋಮನ ಅವರು ಮಾಡ್ತಾ ಇದ್ದಾರೆ. ಹೌದೌದು, ಬಿಜೆಪಿ ಆಮೇಲೆ ಧರ್ಮ ವಿರೋಧಿ ಜಾತಿಗಳ ನಡುವೆ ಸಂಘರ್ಷಗಳನ್ನ ಮೂಡಿಸುವಂತದ್ದು ಇದು ಕಾಂಗ್ರೆಸ್ನ ಅಜೆಂಡಾ ಆಗಿದೆ. ಅವ್ರಿಗೆ ಏನು ಅಂತಂದ್ರೆ ಈ ದೇಶದ ಅಭಿವೃದ್ಧಿ ಆಗದ್ ಬೇಕಿಲ್ಲ, ಈ ತರ ನಾವು ರೂಲ್ ಮಾಡಬೇಕು ದೇಶವನ್ನ. ಇಂದು ಯಾವ ರೀತಿ ಬ್ರಿಟಿಷರು ಮಾಡಿದ್ರು ಅದೇ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ಇದು ಕಾಂಗ್ರೆಸ್ ತನ್ನ ಗುಂಡಿನ ತಾನೇ ತೋಡ್ಕೊತಾ ಐತೆ. ಬಹುಶಃ ನೋಡಿ, ಇವತ್ತೆಲ್ಲ ಮಲಗಿದ್ದಾರೆ ಹಿಂದೂಗಳೆಲ್ಲ ಹೊರಗಡೆ ಬರ್ತಾ ಇದ್ದಾರೆ. ಇವತ್ತು ನೋಡಿ, ಇಲ್ಲಿ ಚಿತ್ತಾಪುರ ಗುಲ್ಬರ್ಗಿಲಿ ಏನಾಗ್ತಾ ಇದೆ ಇವತ್ತು, ಪ್ರಿಯಾಂಕಾ ಖರ್ಗೆ ಅವ್ರ ಕ್ಷೇತ್ರ 25,000
ಸ್ವಯಂ ಸಂಘದ ಕಾರ್ಯಕರ್ತರು ಇವತ್ತು ಪಥ ಸಂಚಲನಕ್ಕೆ ರೆಡಿ ಆಗಿದ್ದಾರೆ. ಅದು 25 ಲಕ್ಷ ಭೀಮ್ ಆರ್ಮಿ ಅನ್ನೋದು ಒಂದು ಶುರು ಆಗ್ತಾ ಇದೆಯಲ್ಲ ಹೌದು, ಸರ್, ಹೌದು. ಅವರು ಬರ್ತಾ ಇದ್ದಾರೆ ಮಾಡ್ಕೊಳ್ಳಿ, ನಮ್ಗೇನು ಹೊಟ್ಟೆ ಉರಿ ಏನಿಲ್ಲ. ಯಾರು ಮಾಡಿ ನಮ್ಗೇನು ಹೊಟ್ಟೆ ಉರಿ ಅವರು ನಮ್ಮ ಧರ್ಮದವರೇ, ಒಪ್ಕೊಳ್ಳೋಣ. ಹೌದು, ನಮ್ಮ ಧರ್ಮದವರೇ ಹೌದು, ಮಾಡ್ಲಿ ಅವರು. ಮೇಡಮ್, ಮಾಡ್ಲಿ. ಅವ್ರಿಗೆ ಸ್ವತಂತ್ರ ಇದೆ, ಮಾಡ್ಲಿ. ನಮ್ಗೇನು ಹೊಟ್ಟೆ ಉರಿ ಇಲ್ಲ. ಆದ್ರೆ ಆಗ್ಬೋದು, ಅಲ್ಲ, ಒಬ್ಬ ಹರಿಪ್ರಸಾದ್ ಅವ್ರನ್ನ ಈ ರೀತಿಯಾದ ಹೇಳಿಕೆ ಕೊಡ್ಲಿಕ್ಕೆ ಅವ್ರು ಬಿಡಬಾರ್ದು. ಅದೇ ಇಲ್ಲಿ ಏನ್ ಮಾಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಡ್ಕೊಳ್ತಾ ಇದ್ದಾರೆ, ಅವ್ರು ಕೆಲವು ಇಂಥವ್ರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನ ಖಂಡಿಸ್ತೀವಿ ಮೇಡಮ್, ನಮ್ಮ JDS ಪಕ್ಷ ಈ ತರದ ಹೇಳಿಕೆಗಳನ್ನ ಈಗ ಖಂಡಿಸ್ತೀವಿ. ತಾನೇ ಶರತ್ ಹೆಗ್ಡೆ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಶರತ್ ಅವರೇ. ನೋಡಿ, ಈ ಸಂದರ್ಭದಲ್ಲಿ ನಾನು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. BK ಹರಿಪ್ರಸಾದ್ ಅವರು ಆಗಲಿ, ಕಾಂಗ್ರೆಸ್ನವರಾಗಲಿ, ಇವರು ಹಿಂದುತ್ವದ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ನಾವೇನೋ ಬೆಳಿತೀವಿ, ಯಾವುದೋ ಒಂದು ಕೋಮಿನ ಒಂದು ಬಗ್ಗೆ ಓಲೈಕೆ ಮಾಡಿಬಿಡ್ತೀವಿ ಅಂತೇಳಿ ತಿಳ್ಕೊಂಡಿದ್ದಾರೆ. ನೋಡಿ, ಇವರೇನು ಹೇಳಿದ್ರಲ್ಲ ಈಗ, ಏನೋ ಮಸೀದಿ ಎದುರುಗಡೆ ನಾವು ಕುಡ್ಕೊಂಡು ಏನೋ ಹಿಂದೂಗಳು ಹಿಂಗೆ ಮಾಡ್ತಾರೆ ಅಂತ, ಇವ್ರು ಹೋಗಿ ನೋಡಿದಾರಾ? ಒಂದು ದಾಖಲಾತಿ ಕೊಡಿ ನೋಡೋಣ. ಅವ್ರು ಕುಡ್ದಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿರ್ಬೋದು, ಡ್ಯಾನ್ಸ್ ಮಾಡೋದೇನು ತಪ್ಪಲ್ಲ. ಆದರೆ ಸರ್ ಈಗ ನೋಡಿ, ಸಹಜವಾಗಿ ಒಂದು ಯೋಚನೆ ಮಾಡಬೇಕು. ಹೋಗುವಂಥ ಮೆರವಣಿಗೆ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ದೇವಾಲಯಗಳು ಬರುತ್ತೆ, ಮಸೀದಿಗಳು ಬರುತ್ತೆ, ಎಲ್ಲ ದೇವಾಲಯಗಳು ಬರುತ್ತೆ. ಎಲ್ಲ ದೇವಾಲಯಗಳ ಮುಂದೆ ಎದುರುಗಡೆನೂ DJ ಹಾಕೊಂಡು ಹೋಗ್ತಾರಲ್ವಾ? ಇವರಿಗೆ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಿದ ತಕ್ಷಣ ಇವರಿಗೇನು ಸಮಸ್ಯೆ? ಅರೆ, ಇವ್ರ ಅಪ್ಪಂದ ಇದು ಜಾಗ ಅಲ್ಲ. ನಾನು ಹೇಳ್ತಾ ಇರೋದು ಒಂದನ್ನ, ಈ ಸನಾತನ ಧರ್ಮ, ಈ ಸಂಸ್ಕಾರಗಳನ್ನ ಹಾಳು ಮಾಡುವುದೇ ಕೆಲಸ ಆಗಿದೆ ಕಾಂಗ್ರೆಸ್ನವರಾಗ್ಲಿ ಮತ್ತೆ BK ಹರಿಪ್ರಸಾದ್ ಆಗ್ಲಿ. ಇಷ್ಟು ಸಮಸ್ಯೆಗಳಿದೆ. ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ ನೆರೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಅದ್ರ ಬಗ್ಗೆ ಒಂದೇ ಒಂದು ಸಚಿವರು ಹೋಗಿ ಏನಾದ್ರು ಕೇಳ್ತಾ ಇದ್ದಾರಾ? ಅದ್ರ ಬಗ್ಗೆ ಎಷ್ಟು ನಾವು ನೋಡಿ, 35,000 ಕೋಟಿ ಮಹಾರಾಷ್ಟ್ರ ಸರ್ಕಾರ ಬಿಡುಗಡೆ ಮಾಡ್ತು ರೈತರಿಗೆ. ಇವ್ರೇನ್ ಮಾಡಿದ್ರು? ಇವತ್ತಿನ ಸಂದರ್ಭದಲ್ಲಿ ಬರೇ ಇದನ್ನ ಹಿಂದೂ ಮತ್ತೆ ಮುಸ್ಲಿಂ ಮಧ್ಯದಲ್ಲಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಆಗಿದೆ. ನೋಡಿ, ಒಂದೇ ಒಂದು ನಾನು ಉದಾಹರಣೆ ಕೊಡಬಲ್ಲೆ. ನಾವು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ ಏನು 6,000 ಕೊಟ್ಟಂತ ಸಂದರ್ಭ 4,000 ಹೆಚ್ಚುವರಿಯಾಗಿ ಕೊಡ್ತಾ, ಅದು ಕಿತ್ಕೊಂಡ್ರು. ರೈತ ವಿದ್ಯಾನಿಧಿ ಕಿತ್ಕೊಂಡ್ರು. ಇವತ್ತು ರೈತರು ಎಷ್ಟು 3,500ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಕೆಲವೇ ಎಷ್ಟು 8 ತಿಂಗಳ ಮಧ್ಯದಲ್ಲಿ, ಸಾರಿ 1.5 ವರ್ಷದ ಅಂತರದಲ್ಲಿ ಸತ್ತಿದ್ದಾರೆ. ಅವ್ರ ಬಗ್ಗೆ ಕಿಂಚಿತ್ ಯೋಚನೆ ಮಾಡಿದ್ದೀರಾ ನೀವು? RSS ನ ಉದ್ದೇಶ ಏನು? ಹಿಂದೂ ಹುಡುಗರುಗಳನ್ನ ಕೋಮುವಾದಿಗಳಾಗಿ ಬದಲಾಯಿಸದ? ನೀವು ನೋಡಿ, ಮಸೀದಿ ಮುಂದೆ ಗಲಾಟೆ ಮಾಡಿ ಆಚಾರವಿಲ್ಲದ ನಾಲಿಗೆ ಅಂತ ಹೇಳಿದ್ಯಲ್ಲ, ಮುಂದೆ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. ಆಚಾರವಿಲ್ಲದ ನಾಲಿಗೆ, ಎಲುಬಿಲ್ಲದ ನಾಲಿಗೆ, ಹೇಗ್ ಬೇಕಾದ್ರೂ ಮಾತಾಡ್ಬೋದು. BK ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಬ್ರು ಮಹಾನಾಯಕರನ್ನ ಕುಂಡ್ರಿಸ್ಕೊಂಡು ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಸ್ಪಷ್ಟಪಡಿಸಿ, ಯೋಗ್ಯತೆ ಇದೆಯೋ ಇಲ್ಲೋ ಅಂತ ಹೇಳಿ, ಆಮೇಲೆ ನೋಡೋಣ ನಿಮ್ ಯೋಗ್ಯತೆನ. ನೀವು ಅದನ್ನ ಯಾವ್ದು ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಜನರ ಸಮಸ್ಯೆಗಳನ್ನು ಯೋಚನೆ ಮಾಡ್ತಾ ಇಲ್ಲ. ಇನ್ನೊಂದು ಯಾವ್ದೋ ಯೋಚನೆ ಮಾಡ್ತೀರಾ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಾ. ಅಲ್ಲಿ ವಿಧಾನಸೌಧದಲ್ಲಿ ನಮ್ಮ ಏನು ವಿರೋಧಿ ಇದನ್ನ ಜೈಕಾರ ಜಿಂದಾಬಾದ್ ಅಂತ ಹೇಳುವ ಸಂದರ್ಭದಲ್ಲಿ ಅದ್ರ ಯಾವುದೇ ಕ್ರಮಗಳನ್ನು ತಗೊಳ್ತಾ ಇಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಯಾರು ಜಿಂದಾಬಾದ್ ಅಂತ. ಅಷ್ಟು ನೀಚತನಕ್ಕೆ ಇಳಿದಿದೆ ಕಾಂಗ್ರೆಸ್. ಪ್ರತಿಯೊಂದು ಹಂತದಲ್ಲಿ ಧರ್ಮವನ್ನ, ಸಂಸ್ಕಾರವನ್ನ, ಸನಾತನ ಧರ್ಮವನ್ನ ಇವರು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತಿನ ದಿವಸದಲ್ಲಿ ಏನೋ ದೊಡ್ಡದಾಗಿ ಲೀಡರ್ ಆಗ್ಬಿಡ್ತೀವಿ ಅಂತೇಳಿ. ನಿಮ್ಗೆ ಯಾವ ನೈತಿಕತೆ ಇದೆ? ಇವತ್ತಿನ ದಿವಸ ನೀವು DJ ಹಚ್ಕೊಂಡು ಕುಡಿತಾರೆ ಅಂತ ಏನೋ ಸಾಕ್ಷಿ ಇದೆಯಾ?